ಬಂಧುಗಳೇ ನಮಸ್ಕಾರ. ವಾಸ್ತುಭಯ ಅಶೋಕರಾವ್, ವಾಸ್ತು ತಜ್ಞರು. ಸಂಪುಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಪು ಎಲ್ಲಿ ಬರಬೇಕು? ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯ ಮಧ್ಯದ, ಅಂದ್ರೆ ಆ ಕಡೆ ಆಗ್ನೇಯದಲ್ಲಿ ಹೋಗದೆ ಈ ಕಡೆ ಪೂರ್ಣ ಈಶಾನ್ಯದಲ್ಲಿ ಕಟ್ ಆಗದೆ, ಅಂದ್ರೆ ನಿಮ್ಮ ಗೋಡೆಯ ಒಂದು ಏನು ನಾವು ಇದನ್ನ ತೆಗೆದುಕೊಂಡಿರ್ತೀವಲ್ಲ, ಅದು ಆ ರೇಖೆ ಕಟ್ ಆಗದ ರೀತಿ ಆ ಕಡೆ ಕಾಂಪೌಂಡ್ ಆಚೆ ಹೋಗದ ರೀತಿನಲ್ಲಿ ಮಧ್ಯದಲ್ಲಿ ಆ ಕಡೆ ಆಗ್ನೇಯಕ್ಕಿಲ್ಲ ಈ ಕಡೆ ಈಶಾನ್ಯಕ್ಕಿಲ್ಲದ ರೀತಿನಲ್ಲಿ ನೀವು ಸಂಪನ್ನ ಕೊಟ್ಟಾಗ, ಅದು ಪೂರ್ವ ಈಶಾನ್ಯ ಇರ್ಬೋದು ಅಥವಾ ಉತ್ತರ ಈಶಾನ್ಯದಲ್ಲಿ ಇರ್ಬೋದು, ಕೊಟ್ಟಾಗ ಪೂರ್ವ ಈಶಾನ್ಯದಲ್ಲಿದ್ದಾಗ ಆ ಗಂಡು ಮಗನಿಗೆ ಬಲ ಬರ್ತದೆ. ಯಾಕೆಂದ್ರೆ ಪೂರ್ವದ ದಿಕ್ಕು ಗಂಡು ಮಕ್ಕಳ ಮೇಲೆ ವಿಶೇಷವಾದಂಥ ಪರಿಣಾಮವನ್ನು ಬೀರುತ್ತೆ. ಅದೇ ಉತ್ತರದಲ್ಲಿ ಕೊಟ್ಟಾಗ ಆ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗಿರ್ತಾರೆ. ನೋಡಿ, ಕೆಲವರು ಮನೆಯಲ್ಲಿ ಗಂಡ ಸ್ಟ್ರಾಂಗ್ ಇದ್ರೆ ಹೆಂಡತಿ ಅಷ್ಟೇನು ಇದಿಲ್ಲ, ಜವಾಬ್ದಾರಿ ಎಷ್ಟು ಬೇಕು ಅಷ್ಟೇ ತಗೊಳ್ತಾರೆ. ಒಂದು ವೇಳೆ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ರೆ ಗಂಡ ಎಷ್ಟು ಬೇಕು ಅಷ್ಟೇ ಜವಾಬ್ದಾರಿ ತೆಗೆದುಕೊಳ್ತಾರೆ. ಯಾಕೆ ಇದು? ಈ ಸಂಪಿನ ಮಹಿಮೆ. ವಾಸ್ತುಸಮ್ಮತವಾಗಿ ಸಂಪನ್ನ, ಯಾಕೆಂದ್ರೆ ಅದಕ್ಕೆ ಆದಂತ ಒಂದು ಆಯ ಇದೆ. ಆ ಆಯಕ್ಕೆ ಅನುಸಾರವಾಗಿ ನೀವು ಸಂಪನ್ನು ಅಳವಡಿಸ್ಕೊಂಡಾಗ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಬಹುದು. ಪೂರ್ವ ಈಶಾನ್ಯದಲ್ಲಿದ್ದಾಗ ಗಂಡು ಮಕ್ಕಳ ಮೇಲೆ ಅದರ ಪರಿಣಾಮ ಒಳ್ಳೆಯ ಪರಿಣಾಮ ಬೀರ್ತದೆ. ಉತ್ತರ ಈಶಾನ್ಯದಲ್ಲಿದ್ದಾಗ ಹೆಣ್ಣು ಮಕ್ಕಳ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಹಾಗಂತ ಹೇಳ್ತಾ ಸಂಪಿನ ವಿಚಾರದಲ್ಲಿ ಎಲ್ಲೂ ನೀವು ಅಜಾಗರೂಕತೆ ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಬ್ರು ಮೇಸ್ತ್ರಿಗಳು ಅವರ ಅನುಕೂಲಕ್ಕಾಗಿ ಇಲ್ಲಿ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ನಿಮಗೆ ಮನೆ ಕಟ್ಟುವಾಗ ಅಟ್ಲೀಸ್ಟ್ ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು. ನೀವು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮನೆಯನ್ನು ಕಟ್ಟೋದು ನೀವು ಸಂತೋಷವಾಗಿರ್ಲಿಕ್ಕೆ. ಕಟ್ಟಿಕೊಟ್ಟಂತ ಮೇಸ್ತ್ರಿ ಇಂಜಿನಿಯರ್ ಅವರೇನು ದುಡ್ಡು ತೆಗೆದುಕೊಂಡು ಚದರ ಲೆಕ್ಕದಲ್ಲಿ ಹೋಗ್ಬಿಡ್ತಾರೆ. ಬಟ್ ಅವರಲ್ಲಿ ಏನು ಬಂದು ನಿಮ್ಮನ್ನು ನೆಕ್ಸ್ಟ್ ಕೇಳಲ್ಲ, ನೀವು ಅನುಕೂಲವಾಗಿದ್ದೀರೋ ಅನಾನುಕೂಲವಾಗಿದ್ದೀರೋ ಅಂತ ಅವರೇ ನಿಮ್ಮನ್ನು ಕೇಳಲ್ಲ. ನೀವು ಅನುಕೂಲವಾಗಿ ಬದುಕಬೇಕು ಅಂದ್ರೆ ವಾಸ್ತುಸಮ್ಮತವಾಗಿ ಮನೆಯನ್ನು ಕಟ್ಟಿ ಅಂತ ಹೇಳ್ತಾ ಸಂಪಿನ ವಿಚಾರದಲ್ಲಿ ಬಹಳ ಜಾಗ್ರತೆಯಿಂದ ಕಟ್ಟಿ ಅಂತ ಹೇಳ್ತಾ ಎಲ್ಲರಿಗೆ ನಮಸ್ಕಾರ, ಧನ್ಯವಾದ.